ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡಿದ್ರ ಟೆಕ್ ಮೋರಿ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 73ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಂತ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಕಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡುತ್ತೆ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದಮ್ಮ ಡೈಲಿ ಟೆಕ್ ಅಡ್ರೆಸ್ ನಮಗೆ ಟ್ರೈ ಮಾಡ್ತಾ ಇರುತ್ತೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಲಿಸ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದು ಆ್ಯಪಲ್ ಕಡೆಯಿಂದ ಆ್ಯಪಲ್ ಇತ್ತೀಚೆಗೆ ಆ್ಯಪಲ್ ಸ್ಟೋರ್ಸ್ ನಮಗೆ ಅಂತಂದರೆ ಇಂಡಿಯಾದಲ್ಲಿ 2 ಓಪನ್ ಮಾಡಿದ್ರೆ ಅಂತ ನಮ್ಗೆ ಗೊತ್ತಿದೆ. ಒಂದು ಬಂದ್ಬಿಟ್ಟು ಅಂತಂದರೆ ಮುಂಬೈನಲ್ಲಿ ಓಪನ್ ಮಾಡಿದ್ರೆ, ಇನ್ನೊಂದು ಡೆಲ್ಲಿಯಲ್ಲಿ ಓಪನ್ ಮಾಡಿದ್ರೆ. ಮುಂಬೈಲಿರೋದು BKC ಆ್ಯಪಲ್ ಸ್ಟೋರ್ ಅಂತ ಕರೀತಾರೆ. ಇನ್ನೊಂದು ಬಂದ್ಬಿಟ್ಟು ಅಂದರೆ ಡೆಲ್ಲಿಲಿ ಐತಲ್ಲ ಅದರಲ್ಲಿ ಅಂತಂದರೆ ಸಾಕೆಟ್ ಆ್ಯಪಲ್ ಸ್ಟೋರ್ ಅಂತ ಇರುತ್ತೆ. ಸೊ BKC ಅಂದರೆ ಅದೊಂದು ಅಪಾರ್ಟ್ಮೆಂಟ್, ಓಕೆ, ಒಂದು ಬಿಲ್ಡಿಂಗ್ ಹೆಸರು BKC. ಸೊ ಏನಿಲ್ಲ, ಇದರಲ್ಲಿ BKC ಇದೈತಲ್ಲ ಮುಂಬೈನಲ್ಲಿ ಐತೆ, ಇದಕ್ಕೆ ಬಂದ್ಬಿಟ್ಟು ಮಂತ್ಲಿ ಎಷ್ಟು ಚಾರ್ಜ್ ಮಾಡ್ಬೋದು ಹೇಳಿ, ಅಂದರೆ ಎಷ್ಟು ರೆಂಟ್ ಪೇ ಮಾಡ್ಬೋದು ಅವ್ರು ಆ್ಯಪಲ್ ಅವರು ಆ ಬಿಲ್ಡಿಂಗ್ಗೆ. ನಿಮ್ಮ ಮನಸ್ಸಿನ ಮಟ್ಟಿಗೆ ಅಂದಾಜು ಕೇಳಿ. ನೀವು ಅನ್ಕೊಂಡಿರ್ತಾರೆ ಹಬ್ಬಬ್ಬೋ ಅಂದರೆ ಒಂದು 15-20 ಲಕ್ಷ, ಒಂದು 30 ಲಕ್ಷ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ಏನಂದರೆ ಎಕ್ಸಾಕ್ಟ್ಲಿ ಮಂತ್ಲಿ ಇವ್ರು ರೆಂಟ್ ಎಷ್ಟು ಕಟ್ತಾರೆ, 42 ಲಕ್ಷ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನಮಗೆ ಡೆಲ್ಲಿಯಲ್ಲಿ ಐತಲ್ಲ ಸೊ ಸಾಕೆಟ್ ಅದು ಬಂದ್ಬಿಟ್ಟು 40 ಲಕ್ಷ ಏನಂತಂದರೆ ಮಂತ್ಲಿ ಪೇ ಮಾಡ್ತಿದ್ದಾರೆ ರೆಂಟು. ಸೊ 40 ಲಕ್ಷ ಅಂದ್ರೆ ದೊಡ್ಡ ಲೆಕ್ಕ ಅಲ್ವ, ಮಂತ್ಲಿ ಮತ್ತು ವರ್ಷಕ್ಕೆಲ್ಲ ಮಂತ್ಲಿ ದೊಡ್ಡ ಲೆಕ್ಕ. ಸೊ ಹಾಗೆ ಏನಂತಂದರೆ ಇದರಲ್ಲಿ ವರ್ಕ್ ಮಾಡ್ತಾರಲ್ಲ, ಅದರಲ್ಲಿ ಆ್ಯಪಲ್ ವರ್ಕರ್ಸ್ ಇರ್ತಾರಲ್ಲ, ಅದರಲ್ಲಿ ಮಿನಿಮಮ್ ನಮ್ಮ ಇಂಡಿಯಾದಲ್ಲಿ ಆ್ಯಪಲ್ ವರ್ಕರ್ಸ್ ಇರ್ತಾರೆ. ಅದರಲ್ಲಿ ಮಿನಿಮಮ್ ಅಂದ್ಬಿಟ್ಟು ಅಂದರೆ ಎಲ್ಲರಿಗೂ 1 ಲಕ್ಷಕ್ಕಿಂತ ಅಬೋನೇ ಏನೋ ಸ್ಯಾಲ್ರಿ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರಿಗೆ ಏನಂತಾರೆ ನಾರ್ಮಲ್ ವರ್ಕರ್ಸ್ ಇರ್ತಾರೆ, ಅವ್ರಿಗೆ ಏನಂತಂದರೆ ಒಂದು 70, 80, 60 ಸಾವಿರ ಅಂತ ಇರ್ತಾವಂತ ಆ ರೀತಿಯಲ್ಲಿ ಹೇಳ್ತದೆ. ಸೊ ನೋಡ್ಬೇಕು, ಇದು ಸಹ ಒಂದು ಒನ್ ಆಫ್ ದ ಬೆಸ್ಟ್. ಇದಕ್ಕೆ ಒಳ್ಳೆ ವಿಷಯ ಏನಂತಂದರೆ ನಮ್ಮ ಇಂಡಿಯಾದಲ್ಲಿ ಆ್ಯಪಲ್ ಸ್ಟೋರ್ಗಳ ಓಪನ್ ಆಗಿದಾವಲ್ಲ, ಅದೇ ಬೆನಿಫಿಟ್ ಬಿಟ್ಟು ಇನ್ನೇನಿಲ್ಲ ಕತೆ. ಸೊ ಇನ್ನು ಹೇಳ್ಬೇಕಂದ್ರೆ ಫಸ್ಟಿಗೆ ಇದ್ದಿಲ್ಲ ಆ್ಯಪಲ್ ಸ್ಟೋರ್ಸ್ ಯಾವಿದ್ದಿಲ್ಲ ನಮ್ಮ ಇಂಡಿಯಾದಲ್ಲಿ, ಅಷ್ಟೇ ಬಿಟ್ಟು ಬೇರೆದೇನಿಲ್ಲ. ಏನಾದ್ರು ಇದನ್ನ ಓಪನಿಂಗ್ ಮಾಡಿದ್ದು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಅಂತ 18ನೇ ತಾರೀಕು ಮುಂಬೈನಲ್ಲಿ ಓಪನ್ ಮಾಡಿದ್ರೆ, ಏನೊಂದು 20ನೇ ತಾರೀಕು ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಓಪನ್ ಮಾಡಿದ್ರೆ ಬಿಟ್ಟು ಇನ್ನೇನಿಲ್ಲ. ಸೊ ಇದಿಷ್ಟೇ ಅಂತಂದರೆ ಆ್ಯಪಲ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಕಡೆಯಿಂದ OnePlus ಪ್ಯಾಡ್ ಇದು ಬಂದ್ಬಿಟ್ಟು ಅಂದರೆ ಇವಾಗ ಪ್ರೈಸಸ್ ಅನೌನ್ಸ್ ಆಗಿದಾವೆ ಅಂತ ಹೇಳ್ಬೋದು. ಸೊ ನಿಮಗೆ OnePlus ಪ್ಯಾಡ್ ನಮಗೆ ಎಂಟ್ರಿ ಪ್ರೈಸ್ ಬಂದ್ಬಿಟ್ಟು ಅಂತ ನೀವೇನಾದರೂ 8GB RAM 128GB ವೇರಿಯಂಟ್ ಅಂತಿದ್ರೆ 37,999 ರೂಪಾಯಿ ಪ್ರೈಸ್ ಪೇ ಮಾಡೋಕ್ಕಾಗುತ್ತೆ ಎಲ್ಲ. ಅಥವಾ ನಿಮಗೆ 12GB 256GB ಈ ವೇರಿಯಂಟ್ ಅಂತಿದ್ರೆ ನಿಮ್ಗೆ ಏನಂತ 40,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಅಂತಂದರೆ ಪ್ರೈಸ್ ಪೇ ಮಾಡೋಕ್ಕಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದರಲ್ಲಿ ಅಷ್ಟು ದುಡ್ಡಿಗೆ ತಗೊಳ್ಳೋ ಸ್ಪೆಸಿಫಿಕೇಶನ್ಸ್ ಇದಾವೆ ಅಂತ ನೀವು ಕೇಳೋದಾದರೆ ನಿಜವಾಗ್ಲೂ ಓಕೆ, ಒಂದು ಲೆವೆಲ್ಗೆ ಇದಾವೆ. ಬಟ್ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಿಸ್ತೈತೆ ಅಂದರೆ ಡಿಸ್ಪ್ಲೇ. ಇದರಲ್ಲಿ IPS LCD ಡಿಸ್ಪ್ಲೇ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಅಮೋಲೆಡ್ ಕೊಟ್ಟಿದ್ರೆ ಮಾತ್ರ ಬೆಂಕಿ ಇರ್ತಿತ್ತು, ಬಟ್ ಅಂತಂದ್ರೆ ಪ್ರೈಸ್ ಸಹ ಹೆವಿ ಆಗ್ತಿತ್ತು. ಏನು ಇವಾಗ ನಾವು 40,000 ಅವರಲ್ಲ ಹೇಳೋಕ್ಕಾಗಲ್ಲ, ಒಂದು 50-55 ಸಾವಿರ ಆಗ್ತಿತ್ತು ಅಮೋಲೆಡ್ ಡಿಸ್ಪ್ಲೇಗೆ. ಸೊ ಇಷ್ಟೇ ಬಿಟ್ಟು ಬೇರೆದೇನು ವ್ಯತ್ಯಾಸ ಇಲ್ಲ. ಸೊ ಏನಂತಂದರೆ ಇದರಲ್ಲಿ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಈ ಟ್ಯಾಬ್ಲೆಟ್ ಬಂದ್ಬಿಟ್ಟು ಅಂತಂದರೆ IPS LCD ಡಿಸ್ಪ್ಲೇ ಇಂದ 144 ಹರ್ಟ್ಜ್ ರಿಫ್ರೆಶ್ ರೇಟಿಂದ ಬರ್ತೈತೆ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity 9000 ಪ್ರೋಸರ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಒಳ್ಳೆ ಪವರ್ಫುಲ್ ಪ್ರೋಸರು. ಹಾಗೆ LPDDR5 RAM UFS 3.1 ಈ ಸ್ಟೋರೇಜ್ ಟೈಪ್ ಯೂಸ್ ಮಾಡಿದ್ರೆ. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ಏನಂತಂದರೆ ನಮಗೆ ಹತ್ತಿರ 9510 mAh ಬ್ಯಾಟ್ರಿ ಇರುತ್ತೆ ಅಂತ ಹೇಳ್ಬೋದು. 67 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ, ಕೆಳಗಡೆ ಬಿದ್ದರೆ ಯಾವುದೇ ರೀತಿಯಲ್ಲಿ ಸ್ಕ್ರಾಚ್ ಆಗಲ್ಲ. ಬ್ಯಾಗ್ ಬಂದ್ಬಿಟ್ಟು ಏನಂತಂದರೆ ಗ್ಲಾಸಿ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಅಂತ ಕನ್ಫರ್ಮೇಷನ್ ಆಗಿ ಗೊತ್ತಿಲ್ಲ. ಸೊ ನೋಡಬೇಕು, ಸೊ ಇನ್ನೂ ಭಾಳಷ್ಟು ಏನು ವೀಡಿಯೋಸ್ ಏನೂ ಬಂದಿಲ್ಲ, ನೋಡ್ಬೇಕು ಏನು ಕತೆ ಅಂತ. ಸೊ ಇದು ನಮ್ಗೆ ಏನಂತಂದ್ರೆ ಈ ಮೊಬೈಲ್ ಎಲ್ಲ ಕೆಲವೊಂದು ಸ್ಪೆಸಿಫಿಕೇಶನ್ಸು. ಹಾಗೆ ಬಂದು ಇದರಲ್ಲಿ ಆಟೋ ಕನೆಕ್ಟ್ ಕೀಬೋರ್ಡ್ ಇರುತ್ತೆ. ನೀವೇನಂದ್ರೆ ಕೀಬೋರ್ಡ್ ಅಟ್ಯಾಚ್ ಮಾಡ್ಬೋದಲ್ಲ ಕೆಳಗಡೆ, ಸೊ ಅಟ್ಯಾಚ್ ಇರ್ತಾವಲ್ಲ ಪಿನ್ಸು, ನಮಗೇನು ಆಟೋಮೆಟಿಕ್ಕಾಗಿ ಅದನ್ನು ಅಟ್ಯಾಚ್ ಮಾಡಿಬಿಟ್ರೆ ಅದು ಕೀಬೋರ್ಡ್ ರಿಲೇಟೆಡ್ ಕೆಲವೊಂದು ಸೆಟ್ಟಿಂಗ್ಸ್ ನಮ್ಗೆ ಏನಂತಂದರೆ ಎನೇಬಲ್ ಆಗಿ ನಮಗೆ ಅಂತ ಶೋ ಮಾಡ್ತಾವೆ ಅಂತ ಹೇಳ್ಬೋದು. ಸೊ ಆಟೋ ಕನೆಕ್ಟ್ ಇರುತ್ತೆ. ಸೊ ಈ ರೀತಿ ಏನಂತಂದರೆ ಈ OnePlus ಪ್ಯಾಡ್ ರಿಲೇಟೆಡ್ ಕೆಲವು ಎಲ್ಲ ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಡಿಸ್ಪ್ಲೇ ವಿಷಯದಲ್ಲಿ ಮಾತ್ರ ಸ್ವಲ್ಪ ಅಪ್ಗ್ರೇಡ್ ಮಾಡಿದರೆ ಮಾತ್ರ ನಾನು ಒಳ್ಳೆ ರೀತಿಯಲ್ಲಿ ಅಂದರೆ ರೆಸ್ಪಾನ್ಸ್ ನೀಡ್ತಿದ್ದೆ. ಬಟ್ ಪರವಾಗಿಲ್ಲ, ಇವು ಸ್ಪೆಸಿಫಿಕೇಶನ್ ಮಾತ್ರ ಬೆಂಕಿ ಇದಾವೆ. ಬಟ್ ಅದು ಒಂದು ನನಗೆ ಡಿಸ್ಪ್ಲೇ ವಿಷಯದಲ್ಲಿ ಮಾತ್ರ ನಾನು ಮೈನಸ್ ಅಂತಿದ್ದೆ, ಇನ್ನು ಬಿಟ್ಟೆ ಬೇರೆದೇನಿಲ್ಲ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ChatGPT ಕಡೆಯಿಂದ. ChatGPT ನಿಜವಾಗ್ಲೂ ಇತ್ತೀಚೆಗೆ ಭಾಳಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೈತೆ, ಭಾಳಷ್ಟು ಜನಕ್ಕೂ ಉಪಯೋಗ ಆಗ್ತೈತೆ. ಇತ್ತೀಚೆಗೆ ಬಂದ್ಬಿಟ್ಟು ಒಬ್ಬ ವಿದ್ಯಾರ್ಥಿ ನಮ್ಮ ಕಂಟ್ರಿ ಅಲ್ಲ, ಅದರ್ ಕಂಟ್ರಿ. ಸೊ ಆ ಹುಡುಗ ಬಂದ್ಬಿಟ್ಟು ಏನಂತಂದರೆ ತನ್ನ ಸೆಮಿಸ್ಟರ್ ಎಕ್ಸಾಮ್ಸ್ ಇರ್ತಾರಲ್ಲ, ಆ ಸೆಮಿಸ್ಟರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ಏನಂತಂದರೆ ಈ ChatGPT ಯೂಸ್ ಮಾಡ್ಕೊಂಡಿದ್ದಾನೆ. ಈ ChatGPT ಯೂಸ್ ಮಾಡ್ಕೊಂಡು ಮಿನಿಮಮ್ ಅಂದ್ಬಿಟ್ಟು ಅಂತ 95% ಮಾಡಿದ್ದಾನೆ ಅಂತ ಹೇಳ್ಬೋದು. ಒಳ್ಳೆ ವಿಷಯ. ಯಾವ ರೀತಿಯಲ್ಲಿ ಅಂತಂದರೆ ಇವನು ಒಂದು ಕ್ಲಾಸ್ ಕೇಳಿರೋ ಮೇಲೆ ಅಂತಂದರೆ ಯಾವುದೇ ರೀತಿಯಲ್ಲಿ ಕರೆಕ್ಟಾಗಿ ಅರ್ಥ ಆಗಿದ್ದಂಗಿಲ್ಲ. ಸೊ ಹೆವಿ ಲೆಂತ್ ಅನಿಸೈತೆ, ಅಂದರೆ ಆನ್ಸರ್ಸ್ ಮಾತ್ರ ಭಾಳಷ್ಟು ಹೆವಿ ಲೆಂತ್ ಅನಿಸೈತೆ. ಅದನ್ನು ಶಾರ್ಟ್ ಮಾಡೋದಕ್ಕಾಗಿ ಅದನ್ನು ಅನಲೈಸ್ ಮಾಡೋದಕ್ಕೆ ಏನು ChatGPT ಅಂತಲೇ ಸೇಮ್ ಕಾಪಿ ಪೇಸ್ಟ್ ಮಾಡಿದ್ದೇನೆ. ಅದು ಶಾರ್ಟ್ ಸ್ಟೋರಿಯಲ್ಲಿ ಏನಂತಂದ್ರೆ ಅದು ಕನ್ವರ್ಟ್ ಮಾಡಿದೆ ಶಾರ್ಟ್ ಸ್ಟೋರಿಯಾಗಿ. ಇದು ಭಾಳಷ್ಟು ಹೆವಿಯಾಗಿ ಐತೆ ಆನ್ಸರ್ ಅಂತೇಳಿ ಅದನ್ನು ಜಸ್ಟ್ ಶಾರ್ಟಾಗಿ ಏನಂತಂದರೆ ChatGPT
ಔಟ್ಪುಟ್ ನೀಡುತ್ತೆ. ಆ ಔಟ್ಪುಟ್ ಆಗಿರೋದನ್ನ ಆ ಹುಡುಗ ಓದಿಕೊಂಡು ಏನಂತಂದ್ರೆ ಎಕ್ಸಾಮ್ನಲ್ಲಿ ಬರ್ತಾವನೆ. ಸೊ ಏನಪ್ಪ ಅಂದ್ರೆ 94% ಅಂತಂದರೆ ಈ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ಪಾಸ್ ಆಗಿದ್ದಾನೆ ಅಂತ ಹೇಳ್ಬೋದು. ಸೊ ಒಳ್ಳೆ ವಿಷಯ. ಈ ರೀತಿಯೆಲ್ಲ ಸಹ ಯೂಸ್ ಮಾಡ್ಕೋಬೋದ್ರಲ್ಲ ಚಾಟ್ ಜಿ ಪಿ ಟಿ. ನೋಡಪ್ಪ ನೀವು ಸಹ ಟ್ರೈ ಮಾಡಿರಿ, ಯಾರಾದರೂ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ. ಸೊ ಈ ರೀತಿಯಲ್ಲಿ ಅಂತ ಯೂಸ್ ಮಾಡ್ಕೋಬಹುದು. ಈ ಚಾಟ್ ಜಿ ಪಿ ಟಿಯಿಂದನೇ ಇನ್ನೊಂದು ಟೆಕ್ನಿಕ್ಸ್ ಐತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಅಂದ್ರೆ ಅದರ್ ಕಂಟ್ರಿಯಲ್ಲೇ, ನಮ್ಮ ಇಂಡಿಯಾದಲ್ಲಿ ಏನು ನಡೆದಿಲ್ಲ. ಕೇಂಬ್ರಿಡ್ಜ್ ನಮ್ಮ ಯೂನಿವರ್ಸಿಟಿ ಗೊತ್ತಿರ್ತಾ, ಆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಂತ ಒಬ್ಬ ಹುಡುಗ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದಾನೆ ಈ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ಕೊಂಡು. ಯಾವ ರೀತಿಯಲ್ಲಿ ಬರೋಂಥದ್ದು ನಿಜವಾಗ್ಲೂ ಡೀಟೇಲ್ಸ್ ನೋಡೋದಾದ್ರೆ, ಆ ಹುಡುಗ ಟೀಚರ್ ಬಂದ್ಬಿಟ್ಟು ಅಂತಂದ್ರೆ ಈ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ಒಂದು ರಿಕಮೆಂಡೇಶನ್ ಲೆಟರ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಬರ್ದವನೆ. ಬರ್ದಿದ ತಕ್ಷಣ ಅಂತ ಅದು ದ ಬಿಗ್ಗೆಸ್ಟ್ ಔಟ್ಪುಟ್ ಸಿಕ್ಕೈತೆ, ಅದನ್ನ ರಿಕಮೆಂಡೇಶನ್ ಲೆಟರ್ನ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕೊಟ್ಟಿದ್ದಾನೆ. ಸೊ ಅವ್ರನ್ನ ಅದನ್ನು ಮೆಚ್ಕೊಂಡು ಏನಂತಂದ್ರೆ ಆ ಹುಡುಗಿಯ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಒಂದು ಹ್ಯೂಮ್ಯಾನ್ ಬರ್ದಾಗಿ ಅಂದ್ರೆ ಒಬ್ಬ ಮಾನವ ಹೆವಿ ಥಿಂಕ್ ಆಗಿ ಬರೆದ್ರೆ ಯಾವ ಥರ ಇರುತ್ತೋ ಸೇಮ್ ಆಸ್ ಇಟ್ ಈಸ್ ಏನಂತಂದ್ರೆ ಈ ಚಾಟ್ ಜಿ ಪಿ ಟಿ ಔಟ್ಪುಟ್ ನೀಡೈತೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಆ ಟೀಚರ್ ಹೇಳಿದ ಪ್ರಕಾರ ಅಂತ ದ ಬಿಗ್ಗೆಸ್ಟ್ ಔಟ್ಪುಟ್ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಅಂತಂದ್ರೆ ಚಾಟ್ ಜಿ ಪಿ ಟಿ ಸಹ ಭಾಳಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ನಮ್ಗೆ ಏನಂತಂದ್ರೆ ಈ ಸನ್ನಿವೇಶ ಅಂತಂದ್ರೆ ರೆಡ್ಡಿಟ್ನಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ಹುಡುಗ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಾರೆ ಚಾಟ್ ಜಿ ಪಿ ಟಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಅಂತ ಗೂಗಲ್ ಅಥೆಂಟಿಕೇಟರ್. ಈ ಅಪ್ಲಿಕೇಶನ್ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಸೊ ಕೆಲವು ಜನಕ್ಕೆ ಗೊತ್ತಿರುತ್ತೆ, ಇನ್ನೊಬ್ಬ ಕೆಲವು ಜನಕ್ಕೆ ಗೊತ್ತಿರಲ್ಲ. ಈ ಗೂಗಲ್ ಅಥೆಂಟಿಕೇಟರ್ ಏನು ಮಾಡುತ್ತಪ್ಪ ಅಂತಂದ್ರೆ, ಸೊ ಇದು ಬಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಶನ್ಗೆ ಯೂಸ್ ಆಗುತ್ತೆ. ನಿಮ್ಮ ಅಕೌಂಟ್ ಏನು ಫುಲ್ ಪ್ರೊಟೆಕ್ಟ್ ಆಗಿರಬೇಕು, ಹ್ಯಾಕರ್ಸಿಂದ ಯಾವುದೇ ರೀತಿಯಲ್ಲಿ ನಿಮಗೆ ಅಂತ ಹ್ಯಾಕರ್ಸಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತಂದ್ರೆ ಈ ಗೂಗಲ್ ಅಥೆಂಟಿಕೇಟರ್ನ ಇನ್ಸ್ಟಾಲ್ ಮಾಡ್ಕೊಂಡು 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಗೂಗಲ್ ಮೇನೇಜ್ ಅಕೌಂಟ್ಸ್ನ ಹೋಗಿ ಅಲ್ಲಿ ಸೆಕ್ಯೂರಿಟಿ ಎಂಬ ಟ್ಯಾಬ್ ಇರುತ್ತೆ. ಆ ಟ್ಯಾಬನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಬರ್ತೈತೆ. ಅದರಲ್ಲಿ ಏನಂತಂದ್ರೆ ನೀವು ಸೆಕ್ಯೂರಿಟಿ ಕೀಸ್ನ ಆ್ಯಡ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ ನೀವೇನು ಸಮ್ಟೈಮ್ಸ್ ಬೇರೆ ಡಿವೈಸಲ್ಲಿ ನೀವೇನಾದ್ರು ಲಾಗಿನ್ ಆಗಕ್ಕೆ ಹೋದ್ರು ಇವ್ರು ಕೆಲವೊಂದು ಕೋಡ್ಸ್ ಕೊಡ್ತಾರೆ ನಿಮಗೆ. ಆ ಕೋಡ್ಸ್ ಕೋಡ್ಸ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಬೇರೆ ಡಿವೈಸಸ್ ನೀವಂತಂದ್ರೆ ಈಸಿಯಾಗಿ ಲಾಗಿನ್ ಆಗ್ಬೋದು. ಸೊ ಆಗಿದ ತಕ್ಷಣ ಅಂತಂದರೆ ನಿಮಗೆ ಅದರಲ್ಲಿ ಇನ್ನೊಂದು ದಿ ಬೆಸ್ಟ್ ಏನಂತಂದರೆ ಯಾವ್ಯಾವ ಡಿವೈಸಲ್ಲಿ ನೀವು ಲಾಗಿನ್ ಆಗಿದ್ರಿ ಯಾವುದ್ರಲ್ಲಿ ಇಲ್ಲ ಅಂತ ಈ ಗೂಗಲ್ ಅಥೆಂಟಿಕೇಟರಲ್ಲಿ ಭಾಳಷ್ಟು ಡೀಟೇಲ್ ಆಗಿ ನೋಡಿಸುತ್ತೆ. ಓಕೆನಾ, ಗೂಗಲ್ ಸಿಂಕ್ರನೈಸ್ ಮಾಡುತ್ತೆ. ಸೊ ನಿಮ್ಗೇನು ಡೀಟೇಲ್ಸ್ ಯಾವ ಡಿವೈಸಲ್ಲಿ ಯೂಸ್ ಮಾಡಿದ್ರೆ, ಯಾವುದ್ರಲ್ಲಿ ಲಾಗಿನ್ ಆಗಿದ್ರೆ, ಯಾವುದ್ರಲ್ಲಿಲ್ಲ, ಡಾಟಾ ಬ್ಯಾಕಪ್ ಆಗೈತಾ, ಎಲ್ಲದ್ರ ಬಗ್ಗೆ ಏನಂತಂದ್ರೆ ಇದರಲ್ಲಿ ಗೂಗಲ್ ಅಥೆಂಟಿಕೇಟರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಹಾಗೆ ಏನಂತಂದರೆ ಸೆಕ್ಯೂರಿಟಿ ಕೀನ USB ಪೆನ್ ಡ್ರೈವ್ ಸಹ ಯೂಸ್ ಮಾಡ್ಕೋಬೋದು ನಿಮ್ಮ ಗೂಗಲ್ ಅಕೌಂಟಿಗೆ. ಸೊ ಈ ರೀತಿ ಏನಂತಂದರೆ ಈ ಗೂಗಲ್ ಅಥೆಂಟಿಕೇಟರ್ ಯೂಸ್ ಆಗುತ್ತೆ. ಇವ್ರು ಕೆಲವೊಂದು ಕೋಡ್ಸ್ ಕೊಡ್ತಾರೆ, ಸೆಕ್ಯೂರಿಟಿ ಕೋಡ್ಸು. ಇವಾಗ OTP ಹೊಡೆಯೋ ಅವಶ್ಯಕತೆ ಇಲ್ಲ. ನಾವಂದ್ರೆ ಗೂಗಲ್ ಇವಾಗ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನೀವು ಅದನ್ನು ಪಾಸ್ವರ್ಡ್ ರಿಸೆಟ್ ಮಾಡ್ತಿರ್ತಾರಲ್ಲ ಅಂಥ ಟೈಮಲ್ಲಿ OTP ಹೊಡೆಯೋ ಅವಶ್ಯಕತೆ ಇಲ್ಲ. ಎಂತಂದ್ರೆ ಡೈರೆಕ್ಟಾಗಿ ನಾವಂತಂದ್ರೆ ಆ ಸೆಕ್ಯೂರಿಟಿ ಕೋಡ್ ಇರುತ್ತೆ, ಆ ಕೋಡ್ ಇದ್ದರೆ ಸಾಕು, ನೀವು ಈಸಿಯಾಗಿ ನಿಮ್ಮ ಗೂಗಲ್ ಅಕೌಂಟ್ಗೆ ಲಾಗಿನ್ ಆಗ್ಬೋದು. ನೀವು ಪಾಸ್ವರ್ಡ್ ಹೊಡೆಯೋ ಸಹ ಅವಶ್ಯಕತೆ ಇಲ್ಲ ಅಂತ ಈಸಿಯಾಗಿ ನಿಮ್ಮ ಗೂಗಲ್ ಅಕೌಂಟ್ಗೆ ಲಾಗಿನ್ ಆಗ್ಬೋದು. ಈ ಗೂಗಲ್ ಅಥೆಂಟಿಕೇಟರ್ ಅಪ್ಲಿಕೇಶನ್ ಐಕನ್ಸ್ ಅಂತಂದ್ರೆ ಇವಾಗ ಚೇಂಜ್ ಮಾಡ್ತಾರೆ. ಸೊ ಈ ಥರ ಇರೋದೇನಂತಂದ್ರೆ ಈ ಥರ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ ಜಿಯೋ ಸಿನಿಮಾ ಕಡೆಯಿಂದ ಜಿಯೋ ಸಿನಿಮಾ ಪ್ಲಾನ್ಸ್ ಹೊರಗಡೆ ಬಂದಿದೆ ಅಂತ ಹೇಳೋದು. ಎಕ್ಸಾಕ್ಟ್ಲಿ ನಾನೊಂದು ಕೆಲವು ದಿನದಿಂದ ಮಾತಾಡಿದ್ದೆ, ಕೆಲವೊಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ತಗೊಂಡ್ಬಿಡ್ತಾರೆ ಜಿಯೋ ಸಿನಿಮಾದಲ್ಲಿ ಅಂತ. ಬಟ್ ಏನಂತಂದ್ರೆ ಇವಾಗಲ್ಲ ಪ್ಲಾನ್ಸ್ ಇವು, ನೀವು ಇವಾಗ IPL ಯಾವಾಗ ಕ್ಲೋಸ್ ಆಗುತ್ತೋ ಅವಾಗಿಂದ ಇವೇನಂತ ಜಾರಿ ಆಗ್ತದೆ. ಇವಾಗ ಜಿಯೋ ಸಿನಿಮಾ ಅಂತ ಐತಲ್ಲ, ಅವಾಗ ಏನಂತ ಜಿಯೋ ಊಟ್ ಅಂತ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಹೆಸರು ಈ ಪ್ಲಾನ್ಸ್ನ ತಗೊಂಬರ್ತವೆ ಅಂತ ಹೇಳ್ಬೋದು. ಈ ಜಿಯೋ ಸಿನಿಮಾದಲ್ಲಿ ಕೆಲವೊಂದು ನಾವು ವೆಬ್ ಸೀರೀಸ್ ನೋಡ್ಬೋದು ಮುಂದಿನ ದಿನದಲ್ಲಿ. ನೀವು ನೋಡ್ಕೋಬೋದು, ಈ ಡಿಸ್ಪ್ಲೇ ಕಾಣುತ್ತೆ. ಇದರಲ್ಲಿ 3 ಟೈಪ್ಸ್ ಡಿವೈಡ್ ಮಾಡಿದ್ರೆ, ಒಂದು ಗೋಲ್ಡ್ ಪ್ಲಾನ್ಸ್, ಇನ್ನೊಂದು ಡೈಲಿ, ಇನ್ನೊಂದು ಪ್ಲಾಟಿನಮ್ ಪ್ಲಾನ್ಸ್ ಅಂತ. ಗೋಲ್ಡ್ ಪ್ಲಾನ್ಸ್ ಎಲ್ಲ ನಾವಂತಂದ್ರೆ 99 ರೂಪೀಸ್ ರೀಚಾರ್ಜ್ ಮಾಡ್ಕೊಂಡು ನಮಗೆ 3 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. ನೀವು ಎಲ್ಲ ಮೂವೀಸ್ ಅನ್ಲಿಮಿಟೆಡ್ ನೋಡ್ಕೋಬೋದು ವಿತ್ 2 ಡಿವೈಸ್ ಕನೆಕ್ಟೆಡ್ನಲ್ಲಿ. ಒಂದು TV ಆಗಿ ನೋಡ್ಕೊಂಡು, ಒಂದು ಮೊಬೈಲ್ ಆದರೆ 2 ಅಟ್ ಎ ಟೈಮ್ ನೋಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಅಂತ ಇನ್ನೊಂದು ಡೈಲಿ ನೀವೇನಂತ 2 ರೂಪೀಸ್ ಪೇ ಮಾಡ್ಕೊಂತ ನೀವು ನೋಡ್ಕೋಬೋದು. ಸೊ ಸೇಮ್ ಆಸ್ ಇಟ್ ಈಸ್ 2 ಡಿವೈಸ್ನಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅಂತ ನೀವು 1 ವರ್ಷದ್ದು 599 ರೂಪೀಸ್ ನೀವೇನಾದ್ರು ರೀಚಾರ್ಜ್ ಮಾಡಿಕೊಂಡ್ರೆ 1 ವರ್ಷದ ಕಂಪ್ಲೀಟ್ ಆಗಿರುತ್ತೆ. ಏನಂತಂದ್ರೆ ನೀವು ಲೈವ್ ಮ್ಯಾಚ್ ಏನಾದರೂ ನೋಡ್ತಿರುವಾಗ ಏನಂತಂದರೆ ನೀವು ಯಾಡ್ಗಳನ್ನ ನೋಡ್ತೀರಿ. ಬಟ್ ಅಂತಂದರೆ ನಾರ್ಮಲ್ಲು ಸಿನಿಮಾದಲ್ಲಿ ನೀವೇನು ನೋಡಲ್ಲ, ನಾರ್ಮಲ್ ಇರ್ತಾವಲ್ಲ ಅದರಲ್ಲೇ ನೋಡಲ್ಲ. ಬಟ್ ಅಂದರೆ ಲೈವ್ ಮ್ಯಾಚ್ ನೋಡ್ತಿರುವಾಗ ಕಂಪಲ್ಸರಿ ಯಾಡ್ ಬಂದೇ ಬರ್ತಿರ್ತಾವೆ. ಅದರಲ್ಲಿ ಏನಿಲ್ಲ ಪ್ರಾಬ್ಲಮ್, ಮತ್ತೆ ಮಾಡೋಕ್ಕೆ ಬರಲ್ಲ. ಲೈವ್ ಮ್ಯಾಚಲ್ಲಿ ಕಂಪಲ್ಸರಿ ಬಂದೇ ಬರ್ತಾವೆ ಈ ಯಾಡ್ಗಳು. ಇದು ಬಂದ್ಬಿಟ್ಟು ನಮಗೆ ಇದು ಪ್ಲಾಟಿನಮ್ ಪ್ಲಾನ್ ಐತೆ, ನಮಗೆ 4 ಡಿವೈಸ್ನಲ್ಲಿ ಕನೆಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಪ್ಲಾನ್ಸ್ ಬಿಟ್ಟಿದ್ದಾರೆ. ಬಟ್ ಅಂದರೆ ಇದೊಂದು ಇಂಟ್ರಡಕ್ಟರಿ ಪ್ರೈಸ್ ಇದ್ದಂಗೆ, ಓಕೆನಾ, ಎಂಟ್ರಿ ಪ್ರೈಸ್ ಇದ್ದಂಗೆ ಇವೆಲ್ಲ. ಆಮೇಲೆ ಬಂದ್ಬಿಟ್ಟು ಅಮೌಂಟ್ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇವಾಗ ಜಿಯೋ ಪ್ಲಾನ್ಸ್, ರಿಚಾರ್ಜ್ ಪ್ಲಾನ್ಸ್ ಹೆಂಗಿದಾವೆ ಸೇಮ್ ಆಸ್ ಇಟ್ ಈಸ್ ಅಂತ ಮುಂದಿನ ದಿನದಲ್ಲಿ ಜಾಸ್ತಿ ಮಾಡೇ ಮಾಡ್ತಾರೆ. ಇವೆಲ್ಲ ಬಿಸ್ನೆಸ್ ಟ್ರಿಕ್ಸ್, ಏನು ಮಾಡೋಕ್ಕೆ ಬರಲ್ಲ. ಸೊ ಇದು ಬಂದ್ಬಿಟ್ಟು ಅಂತಂದರೆ ಜಿಯೋ ಕಡೆ ಅಂತ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ನಮ್ಮ ಟೆಕ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್ ನಾನು. ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಅನ್ಬೇಕು ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.